ನಮಸ್ಕಾರ, ನಾನು ಶೇಜನ್. ನೀವು ನೋಡ್ತಾ ಇದ್ದೀರಾ JBM TV. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಇದು ಸರ್ವಜ್ಞನ ಮಾತಾದರೂ ಈಗಿನ ಕಾಲದಲ್ಲಿ ಮಕ್ಕಳಿಗೆ ವಿದ್ಯೆ ಕಲಿಸುವುದೆಂದರೆ ಅಷ್ಟೊಂದು ಸರಾಗವಾದುದಲ್ಲ. ಈಗ ಪಾಲಕರ ಸಭೆಯಲ್ಲಿ ಪಾಲಕರ ಕರ್ತವ್ಯವೇನು, ಗುರುವಿನ ಪಾತ್ರವೇನು, ಶಿಷ್ಯನ ಪ್ರಾಮಾಣಿಕತೆ ಹಾಗೂ ಶಿಷ್ಯನ ಕರ್ತವ್ಯ ಏನು ಅನ್ನುವಂಥರ ಬಗ್ಗೆ ಚರ್ಚೆ ನಡೆದಿದೆ. ಆ ಒಂದು ಪಾಲಕರ ಸಭೆಯಲ್ಲಿ ನಡೆದಂತಹ ವಿಶೇಷತೆಗಳೇನು, ಅಲ್ಲಿ ಆದಂತಹ ಚರ್ಚೆಗಳೇನು, ಇವೆಲ್ಲವನ್ನು ತಮಗೆ ತೋರ್ತಾ ಇದ್ದೇವೆ. ತಮ್ಮ ಮನೆಯಲ್ಲಿ SSLC ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದರೆ ಅವರ ಬಗ್ಗೆ ನೀವು ತಪ್ಪದೇ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ. ಅಥವಾ ನಿಮ್ಮ ಸ್ನೇಹಿತರು, ಮಿತ್ರರು, ಆತ್ಮೀಯರು ಅವರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ ಈ ಕಾರ್ಯಕ್ರಮವನ್ನು ಅವರಿಗೆ ನೋಡಲು ಹೇಳಿ. ಇದು ಎಷ್ಟು ಮಹತ್ವವಾದಂಥ ಕಾರ್ಯಕ್ರಮ ಅಂತಂದರೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರಿಗೆ, ಶಿಕ್ಷಕರಿಗೆ ತಮ್ಮ ಕರ್ತವ್ಯ ಏನು, ಅವರು ಮಾಡಬೇಕಾದಂಥ ಕೆಲಸಗಳೇನು, ಇವೆಲ್ಲವೂ ಪಾಲಕರ ಸಭೆಯಲ್ಲಿ ಚರ್ಚೆಯಾದಂಥವು. ಕೇವಲ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸಿದರೆ ಆಯಿತಲ್ಲ ಅನ್ನುವಂಥ ಭ್ರಮೆ ಬೇಡ. ಈಗ ಕಾನೂನು ಬದಲಾಗಿದೆ. ಮಕ್ಕಳು ಕೇವಲ ವಿದ್ಯಾಭ್ಯಾಸ ಕಲಿತು ಮನೆಗೆ ಬರುತ್ತಾರೆ ಅನ್ನುವುದು ತಮ್ಮ ಆತ್ಮವಿಶ್ವಾಸವಿದ್ದರೆ ಅದು ಭ್ರಮೆ ಮಾತ್ರ. ಯಾಕಂತಂದರೆ ಈಗಿನ ವಿದ್ಯಾಭ್ಯಾಸದ ಗುಣಮಟ್ಟ ಕಾಲಕ್ಕೆ ಬದಲಾಗುತ್ತಿರುವುದರಿಂದ ಪೋಷಕರ ಹೊಣೆಗಾರಿಕೆಯೂ ಕೂಡ ಅಷ್ಟೇ ಆಗಿದೆ. ಮಕ್ಕಳು ಶಾಲೆಗೆ ಹೋದ ನಂತರ ಏನು ಕಲಿತಿರುತ್ತಾರೆ, ಏನು ಕಲಿಸಿರುತ್ತಾರೆ, ನಾವು ಕಟ್ಟಿದಂಥ ಫೀಗೆ ಆ ವಿದ್ಯಾಸಂಸ್ಥೆ ಅಥವಾ ಆ ಪಾಠಶಾಲೆ ನಮ್ಮ ಮಕ್ಕಳಿಗೆ ಅಷ್ಟು ಜ್ಞಾನ ಕೊಡುತ್ತದೆಯೋ ಇಲ್ಲವೋ ಅದರ ಬಗ್ಗೆ ಗಮನಿಸುವುದು ಕೂಡ ಪಾಲಕರ ಕರ್ತವ್ಯ. ಈಗ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಪಾಲಕರ ಸಭೆ ನಡೆದಿದೆ. ಅದು ಯಾವ ರೀತಿ ನಡೆದಿದೆ, ಅವರು ಹೇಳಿದಂಥ ಮಾತುಗಳೇನು, ಪಾಲಕರ ಕರ್ತವ್ಯಗಳೇನು, ಮಕ್ಕಳ ಪಾತ್ರವೇನು, ಶಿಕ್ಷಕರು ಮತ್ತು ಪ್ರಧಾನ ಗುರುಗಳ ಅಲ್ಲಿ ಪಾತ್ರ ಏನು, ಅವರು ಏನು ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ನಾವು ಗಮನ ಹರಿಸಬೇಕು, ಇವೆಲ್ಲವೂ ಕೂಡ ಆ ಸಭೆಯಲ್ಲಿ ಚರ್ಚೆಯಾಗಿರುತ್ತವೆ. ಕ್ರಮೇಣವಾಗಿ ಮಕ್ಕಳು ಶಾಲೆಗೆ ಹೋದ ನಂತರ ಮನೆಗೆ ಬರುವವರೆಗೆ ಯಾವ ಜವಾಬ್ದಾರಿಯನ್ನು ನಾವು ವಹಿಸಬೇಕು, ನಮ್ಮ ಕರ್ತವ್ಯಗಳೇನು, ಇವೆಲ್ಲವೂ ಕೂಡ ಆ ಸಭೆಯಲ್ಲಿ ಚರ್ಚೆಯಾಗಿದೆ. ಆ ಒಂದು ನೋಟವನ್ನು ನಮಗೆ ಲಭ್ಯವಿದ್ದ ಮಾಹಿತಿಯ ಪ್ರಕಾರ ನಾವು ತಮಗೆ ತೋರ್ತಾ ಇದ್ದೇವೆ. ಈ ಸಭೆಯು ಸ್ಥಳೀಯ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗದಲ್ಲಿ ನಡೆದಂತಹ ಇದು ಈ ಪಾಲಕರ ಸಭೆ. ಈ ಸಭೆಯಲ್ಲಿ ಚರ್ಚೆಯಾದಂತಹ ವಿಷಯಗಳು ಬಸವರಾಜ್ ಪಂಚಗಾಂವ್ ಸರ್ ಅವರು ಬೇಕಾಗಿ ತಮಗೆಲ್ಲರಿಗೂ ಮೊದಲಿಗೆ ಮುಂಜಾವಿನ ನಮನಗಳನ್ನು ಸಲ್ಲಿಸುತ್ತಾ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಹೈಸ್ಕೂಲಿನ ಎಲ್ಲ ಪಾಲಕರನ್ನ, ಈ ಪಾಲಕರ ಸಭೆಗೆ ತಮ್ಮೆಲ್ಲರನ್ನ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ SP ದಾಸರ್ ಹಾಗೂ ಎಲ್ಲ ನನ್ನ ವೃತ್ತಿ ಬಾಂಧವರ ಪರವಾಗಿ ತಮ್ಮನ್ನೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಸಭೆಗೆ ಮುದ್ದು ಮಕ್ಕಳು ಜೊತೆಗೆ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜವಾಬ್ದಾರಿಯಿಂದ ನಾವೇನ್ ಮಾಡ್ತೀವಿ, ಯಾರಾದ್ರೂ SS ಅನ್ನ ಗಳಿಸಿದ್ರು ಅಂತಂದ್ರ ಅದರ SS ಅನ್ನ ನಾವು ತಗೊಳಕ್ ಇಷ್ಟಪಡ್ತೀವಿ. ಆದ್ರೆ ಅಪಯಶಸ್ ಆದಾಗ ಅಥವಾ ಫೇಲ್ಯೂರ್ ಆದಾಗ ಆ ಜವಾಬ್ದಾರಿಯಿಂದ ಯಾರು ಹೊರಲಿಕ್ಕೆ ಇಷ್ಟಪಡಂಗಿಲ್ಲ. ಯಾಕ, ಅವ ಫೇಲ್ಯೂರ್ ಆಗಿರ್ತಾನೆ, ಎಲ್ಲಿ ನನ್ನ ಹೆಸರು ಕೆಡ್ತೈತೆ ಅನ್ನೋ ಭಯ ನಮಗ, ಹೌದಲ್ರಿ? ಹಾಗಾದ್ರೆ ಆ ಫೇಲ್ಯೂರ್ ಆಗಿರ್ತಕ್ಕಂಥವ್ರಿಗೂ ಜವಾಬ್ದಾರಿ ನಾನೇ.
SS ಆಗಿರ್ತಕ್ಕಂಥವ್ರು ಜವಾಬ್ದಾರಿ ನಾನೇ, ಜವಾಬ್ದಾರಿ ಮುಗಿಯಂಗಿಲ್ರಿ. ನಾವೇನ್ ಮಾಡಕಂತೀವಿ, ಸಾಲಿ ನಾ ಫೀಸ್ ಕಟ್ಟೇನಿ, ಆ ಮಾಸ್ತರ್ಗಳ ನೋಡ್ಕೆ ನಾವು ಪಾಠ ಮಾಡ್ತೀವಿ, ನಮ್ ಕೆಲಸ ಮುಗಿತ್ರಿ ನಾವು ಹೇಳ್ತೀವಿ. ಅಂದ್ರೆ ಇದೇನಾಗಕತ್ತೈತಿ, ಜವಾಬ್ದಾರಿ ನುಚ್ಕೊಳ್ತಕ್ಕಂತ ಕೆಲಸ ಮಾಡಕಂತೀವಿ. ಅದು ನಿಜವಾಗ್ಲೂ ಸಫರ್ ಆಗತಕ್ಕಂಥವ್ರು ಯಾರು? ವಿದ್ಯಾರ್ಥಿಗಳು. ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು, ಶಾಲೆಯೊಳಗೆ ಇರುವರ್ತಕ ನಮ್ಮ ಮಕ್ಕಳು, ಹೌದಲ್ರಿ? ಈಗ ಓವರ್ ಆಲ್ ರಿಸಲ್ಟ್ ಅನ್ನ ನಾವು ರಾಮದುರ್ಗ ತಾಲೂಕದಾಗ ಗಮನಿಸಿದ್ರ, ಪರೀಕ್ಷಾ ಪದ್ಧತಿಯಲ್ಲಿ ಸೆಟ್ಗಳು ಅಂತಿದ್ರೆ ಓದ್ರು ಎಕ್ಸಾಮ್ ಭಾಳ ಸ್ಟ್ರಿಕ್ಟ್ ಆಗ್ತಾವ, 3 ಎಕ್ಸಾಮ್ ಆಗ್ತಾವ, ಫೇಲ್ ಆದ್ರೆ 3 ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾಗ್ತೈತಿ. ಹೋದ್ರ ಸರ ನಮ್ಮಲ್ಲಿ ಎಕ್ಸಾಮ್ ಹೆಂಗ್ ನಡೀತಾವ ಅನ್ನೋದು ನಮ್ಗೆ ಗೊತ್ತೈತ್ರಿ ಅಂತಿದ್ರು ಅವ್ರು ನಮ್ಗೆ. ಅಂದ್ರ ನಮ್ಮ ಮಕ್ಕಳನ್ನ ಯಾವ ಮಟ್ಟಕ್ಕೆ ಓದಿ ನಿಲ್ಸೀವಿ ಅನ್ನೋದನ್ನ ವಿಚಾರ ಮಾಡಿ. ಇದ್ರಾಗ ಇವನು ಕೊನೆ ವಿದ್ಯಾರ್ಥಿ ಬರ್ತಾನ್ರಿ, ಎಲ್ಲರೂ ಅದರ ನಾವು ಫೇಲ್ಯೂರ್ಸ್ ಅಂತ ಅದ್ರ ಅರ್ಥ. ಆಡಳಿತದ ಸಂಪೂರ್ಣವಾಗಿ ವಿಫಲವಾಗಿದ್ದೀವಿ ನಾವು, ಎರಡು ಮಾತಿಲ್ಲ. ಅಂದ್ರೆ ವಿದ್ಯಾರ್ಥಿಯಲ್ಲಿ ಆ ಮನೋಭಾವನೆ ಬರ್ಬೇಕಾದ್ರೆ ನಾವು ಅಂದ್ರೆ ಎಜುಕೇಶನ್ ಶಿಕ್ಷಣ ವ್ಯವಸ್ಥೆ ಅನ್ನತಕ್ಕಂಥದ್ದನ್ನ ಯಾವ ಮಟ್ಟಕ್ಕೆ ಹಾಳೆಗೆಡವಿದೀವಿ. ಓದಬೇಕು, ಬರಿಬೇಕು, ಫ್ರಾಮ್ ಟೈಮ್ ನಾವು ಓದಿದ್ದನ್ನ ಅಷ್ಟೇ ನಾನು ಎಕ್ಸಾಮ್ ಒಳಗೆ ಬರಿಬೇಕಂತಕ್ಕಂಥ ಆತ್ಮವಿಶ್ವಾಸ ಎಲ್ಲಿವರೆಗೂ ನಾವು ತುಂಬೋದಿಲ್ವೋ, ಯಾಕ್ರಿ ಇಷ್ಟು ಬೇಜವಾಬ್ದಾರಿ? ನನ್ನ ಹಿಡ್ಕೊಂಡು ಹೇಳ್ತಿದ್ರಿ ನಾನು, ಯಾಕೆ ಇಷ್ಟು ಬೇಜವಾಬ್ದಾರಿ? ನಮ್ಮ ಮಕ್ಕಳ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಒಂದು ಕಿಂಚಿತ್ತು ನೀವು ಯಾವುದೇ ಜಾಬ್ ಮಾಡ್ರಿ, ತಪ್ಪಿಲ್ಲ. ಒಂದು ದಿವಸ ನಿಮ್ಮ ಮಕ್ಕಳಿಗಾಗಿ ಒಂದು ದಿವಸನ್ನ ಕಳೆಯಕ್ ಸಾಧ್ಯ ಇಲ್ಲ ಅಂತಂದ್ರ ನಾವ್ ಯಾವ ಮಟ್ಟಕ್ಕೆ ಇದೀವಿ? ನೀವು ಆಸ್ತಿ ಮಾಡುವ ಬದಲಾಗಿ ಮಕ್ಕಳನ್ನ ಆಸ್ತಿಯನ್ನ ಪರಿವರ್ತನೆ ಮಾಡ್ರಿ. ಮಕ್ಕಳಿಗೆ ಆಸ್ತಿ ಕೂಡಿ ಇಡಬೇಡ್ರಿ. ಆಸ್ತಿ ಏನಾದ್ರು ಹೊಡ್ಕೊಂಡು ಹೋಗ್ಬೋದು, ಆದ್ರೆ ಬೆಳೆಸಿರ್ತಕ್ಕಂಥ ತಲೆಯೊಳಗಿರ್ತಕ್ಕಂಥ ಈ ಆಸ್ತಿ ಯಾರು ಕಲಿಯೋದಿಲ್ಲ. ನಾವ್ ಏನು ಮಾಡೋದು ಬೇಡ್ರಿ. ನಿಮ್ ಮಕ್ಕಳಿಗೆ ನೌಕರಿ ಹಚ್ಚಬೇಕಂತ ನೀವು ಮಕ್ಕಳಿಗೆ ಶಾಲಿ ಕಲಿಸ್ಬೇಡ್ರಿ. ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಸರ್ಕಾರಿ ನೌಕರ ಆಗ್ಬೇಕಂತೇಳಿ ಅವ್ನಿಗೆ ಶಾಲಿ ಕಲಿಸ್ಬೇಡ್ರಿ. ಇದನ್ನ ಮೊದಲು ತಲೆಯೊಳಗೆ ತೆಗೆದಾಕ್ರಿ. ಅವ್ನ ದಿನನಿತ್ಯ ತನ್ನ ಬಾಳ್ವೆಯನ್ನ ಮಾಡ್ಕೊಂಡು ಹೋಗ್ಬೇಕ, ಅವನ ಜೀವನವನ್ನ ಸಲೀಸಾಗಿ ನಡೆಸ್ಕೊಂಡು ಹೋಗ್ಬೇಕ ಅಂತ ಶಿಕ್ಷಣ ಅವನಲ್ಲಿ ತುಂಬ್ರಿ. ಹೋಗ್ಬಿಡ್ತಾನ 95% ಆಗತ್ತೆ. ಏನ್ ಮಾಡ್ತೀವಿ ತಮ್ಮ, ಸೈನ್ಸ್ ಮಾಡ್ಕೊಂತಾನ, ಅಲ್ಲಿ ಹೋಗಿ PCMB ಡುಕ್ಕೋಡು ಸುಮ್ ಕೂತ್ಕೊಂಡ್ಬಿಡ್ತಾನ. ಏನ್ರಿ ಪರಿಸ್ಥಿತಿ ಅಂದ್ರೆ ಅದ್ರ ಅರ್ಥ ಪೂರ್ವ ಸಿದ್ಧತೆ. ಪರೀಕ್ಷೆಗೆ ಸಂಪೂರ್ಣವಾಗಿ ಒಂದೇ ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ. ನೀವು ನಮ್ಮ ಜೊತೆಗೆ ಸಹಕಾರ ಕೊಟ್ರ ಮಕ್ಕಳನ್ನ ಒಂದು ಒಳ್ಳೆ ವಿದ್ಯಾರ್ಜನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮಕ್ಕಳ ಕಡೆ ತಮ್ಮ ಗಮನವೂ ಕೂಡ ಇರಬೇಕು. ಇನ್ನು ಎರಡನೇದ, ಶಾಲೆಯಲ್ಲಿ ಹೇಳಿದ ಪಾಠಗಳನ್ನ ಪೋಷಕರು ಮಕ್ಕಳನ್ನ ಪ್ರತಿದಿನ ವಿಚಾರಿಸುವುದು ಹಾಗೂ ಕ್ರಮ ಕೈಗೊಳ್ಳತಕ್ಕಂಥದ್ದು. ಅದನ್ನ ಹೇಳಿದೆ. ಇವತ್ತು ಎಷ್ಟು ಪೀರಿಯಡ್ ನಡೆದಿದಾವ, ಎಷ್ಟು ಹೋಮ್ವರ್ಕ್ ಕೊಟ್ಟಾರ, ಅದು ನಮ್ಮ ಜವಾಬ್ದಾರಿ ಹೌದು, ನಿಮ್ ಜವಾಬ್ದಾರಿ ಹೌದು. ನೆಕ್ಸ್ಟ್, ತಾಯಂದಿರು ಪೋಷಕರು ಬೆಳಿಗ್ಗೆ 5 ಗಂಟೆ ಮಕ್ಕಳನ್ನ ಎಬ್ಬಿಸ್ತಕ್ಕಂಥದ್ದನ್ನ ಓದಿ ಪ್ರೇರೇಪಣೆ ಮಾಡ್ಬೇಕ್ರಿ. ಎಸ್, ಈಗ ಮೊದಲನೇ ಟರ್ಮ್ ಅನ್ನ ಏನ್ ಮಾಡ್ರಿ, 5 ಗಂಟೆಗೆ ಎಬ್ಬಿಸ್ರಿ, ಮುಂದೆ 4 ಗಂಟೆಗೆ ಎಬ್ಬಿಸ್ರಿ. ಪರೀಕ್ಷೆ ಹತ್ರ ಬಂದಾಗ ನಾನು ವೈಯಕ್ತಿಕವಾಗಿ ಟೈಮ್ ಟೇಬಲ್ ಅನ್ನ ಹೇಳ್ತೀನಿ. ಶಿಕ್ಷಕರು ಹೇಳಿದ ಟೈಮ್ ಟೇಬಲ್ ಬಗ್ಗೆ ಗಮನ ಇರಬೇಕ್ರಿ. ಯಾವ ಓದ್ತಾನ ಇಲ್ಲೋ. ಸೊ ಈಗ ಒಂದು ನಾವು ಟೆಸ್ಟ್ ಕಂಡಕ್ಟ್ ಮಾಡಿರ್ತೀವಿ, ಆ ಟೆಸ್ಟ್ ಅಲ್ಲಿ ಆ ಅಂಕಗಳು ಎಷ್ಟು ಬಂದವು, ಯಾಕೆ ಈ ಸಬ್ಜೆಕ್ಟ್ ಒಳಗೆ ಯಾಕೆ ಕಡಿಮೆ ಬಂದಿರತಕ್ಕಂತ ಸಬ್ಜೆಕ್ಟ್ ಒಳಗ ಹೆಚ್ಚಿನ ಸಮಯವನ್ನ ಅದನ್ನು ಓದಾಕ ಕೊಡ್ರಿ ಅವನಿಗೆ. ನೀವು ಈಜಿ ಐತೆ ಅಂತ ನಾನು ಕನ್ನಡ ಈಜಿ ಅನ್ಸತಿ, ನಾನು ಸೋಷಿಯಲ್ ಈಜಿ ಅನ್ಸತಿ, ನಾನು ಹಿಂದಿ ಈಜಿ ಅನ್ಸತಿ ಅಂತಂದ್ರ ಬರೀ ಅದನ್ನ ಓದಾಕ ಹೋಗ್ಬಾರ್ದು. ಆ ವಿಷಯಕ್ಕೆ ಹೆಚ್ಚಿನ ಸಮಯವನ್ನ ನಾವು ಮೀಸಲಿಟ್ಟ ಆ ವಿಷಯ ನಾವು ಕವರ್ ಮಾಡ್ಕೊಳಕ್ ಸಾಧ್ಯತೆ ಆಗ್ತೈತ್ರಿ. ಅದನ್ನು ನಾವು ಗಮನ ಹರಿಸ್ಬೇಕ್ರಿ. ನೆಕ್ಸ್ಟ್ ರೀ, ಇನ್ನ ಪೋಷಕರು ಮಕ್ಕಳನ್ನು ಪ್ರತಿದಿನ ಶಾಲೆಗೆ ಬರ್ತಕ್ಕಂತೆ ನೋಡ್ಕೊಳ್ತಕ್ಕಂಥದ್ದು. ಇವತ್ ನಮ್ಮ ಮನ್ಯಾಗ ಮದುವೆ ಐತಿ, ಮುಂಜಿ ಐತಿ, ಮದುವೆ ಹಾಕರಿ, ಹೋಗಾರಿ, ಅಣ್ಣನ ಮದುವೆ ಹಾಕನ, ಅವನ ಸಂಸಾರ ಸೆಟ್ಲ್ ಆಕೈತ್ರಿ, ಅವನ ಜೀವನ ಸೆಟ್ಲ್ ಆಕೈತಿ. ಇವ ಅವನ ಮುಂದೆ ಕೇಳ್ತಾನೆ, ಏನ ಲೇ ನೀವ್ ಶಾಲೆಗೆ ಹೋಗಂತೀನಿ, ಓದಿಲ್ಲ ಅಲ್ಲೇ ಅವ್ನ ಮದ್ಯಾಗ ಅವ ಓಡಾಡಿರ್ತಾನೆ, ಅದು ನಾವು ಗಮನ ತೆಗೆದುಕೊಂಡ್ರೆ ಇಲ್ಲ. ಓದಂತ ಹೇಳಿ ನಿನಗೆ ಅವನ ಬೈತಾನ. ಸತ್ಯದಿದು. ಯಾಕ್ರಿ,
ನಾವು ಪೋಷಕರಾಗಿರತಕ್ಕಂಥವ್ರು ಪ್ರತಿದಿನ ಅದನ್ನ ಗಮನಕ್ಕೆ ಇಟ್ಕೋಬೇಕು. ಶಾಲೆಗೆ ಬರ್ತಾನೋ ಇಲ್ಲೋ ಅದನ್ನ ನಿಮ್ ಗಮನಕ್ಕೆ ಇರ್ಲಿ. ನಾವು SSLC ಒಳಗಡೆ ಇದೆಲ್ಲ ಆನ್ಲೈನ್ ಸಿಸ್ಟಮ್ ಐತ್ರಿ, ಏನು ಆಫ್ಲೈನ್ ಏನೇನು ಇಲ್ರಿ, ಅಷ್ಟ ಬರ್ತೈತಿ. ನೇರವಾಗಿ ಅವ್ರ ಬೋರ್ಡ್ ಇಂದ ಬರ್ತೈತಿ ಇಂಟಿಮೇಷನ್ ಏನಂತ, ಈ ವಿದ್ಯಾರ್ಥಿಯ ಏನ್ರಿ ಫಾರ್ಮ್ ತುಂಬಲಿಕ್ಕೆ ಬರುವುದಿಲ್ಲ, 85% ಗಿಂತ 1% ಕಡಿಮೆ ಇದ್ರು ಆ ವಿದ್ಯಾರ್ಥಿಗೆ ಫಾರ್ಮ್ ತುಂಬಕ್ ಅಲಾವಿಲ್ರಿ. ಎಲ್ಲ ಆನ್ಲೈನ್ ಸಿಸ್ಟಮ್ ಇದಾವ್ರಿ. ಇನ್ನು ನಿಮ್ಗೆ ಗೊತ್ತಿರ್ಲಿ, ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಮಕ್ಕಳ ಮುಖ ಹಾಜರಾತಿ ಬರ್ತೈತ್ರಿ. ಮುಖ ಹಾಜರಾತಿ ಅಂದ್ರೆ ಏನ್ರಿ, ಆನ್ಲೈನ್ ದಾಗ ಬಟ್ ನಾವು ನನ್ನ ಮುಖ ಬಂತು ಎಸ್ ಏನ್ರಿ ಸ್ಟೇಟ್ ಲೆವೆಲ್ದಾಗ ಏನ್ರಿ ನೀವು ನಮ್ಮ ಮ್ಯಾಗ ಬ್ಲೇಮ್ ಮಾಡಾಕ ಬರುದಿಲ್ಲ. ಯಾಕಂದ್ರೆ ಇದು ಬಹಳ ಒಳ್ಳೇದ್ರಿ. ಯಾಕಂದ್ರೆ ಆ ಮಾಸ್ಟರ್ ಫಾರ್ಮ್ ಕೊಡ್ಲಿಲ್ಲ, ಹೆಡ್ ಮಾಸ್ಟರ್ ಫಾರ್ಮ್ ಕೊಡ್ಲಿಲ್ಲ, ನೀವು ನಾವು ಬೇಕು ಅಂತ ಹೇಳುದ ವರ್ಷ ಪಟ್ಟ ಸಾಲಿಗೆ ಬಂದ್ರಿ ನಮ್ಮ ಮಗ ನೀವ ಮಾಡಿದ್ರಿ, ಅದು ಬಯಸ್ಕೊಳ್ಳೋದು ತಪ್ಪು ಮಾಸ್ತರ್ಗಳಿಂದ. ನೆಕ್ಸ್ಟ್ ರೀ, ಶಾಲೆ ಶಿಸ್ತು ಕಾಪಾಡುವುದು ಅಂದ್ರೆ ಸಮವಸ್ತ್ರ ಧರಿಸುವುದು, ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಕ್ಕಂಥದ್ದು. ನೀವು ಸರಿಯಾದ ಸಮಯಕ್ಕೆ ಮಕ್ಕಳನ್ನ ಏನ್ ಮಾಡ್ಬೇಕ್ರಿ, ಶಾಲೆಗೆ ಕಳಿಸ್ತಕ್ಕಂತ ಕೆಲಸ ಮಾಡ್ರಿ. ಯಾಕಂದ್ರ ಈಗ ಒಂದೇ ಪೀರಿಯಡ್ ಬಂದಿವ್ ನಾವು ಅರ್ಧ ಪಾಠ ಮುಗಿಸಿರ್ತೀವ್ರಿ, ಅವಾಗ ಬಂದ್ರ ಇಡೀ ಪೀರಿಯಡ್ ತಿಳಿಯಂಗಿಲ್ಲ ನಾವು, ನಾ ಮುಂದೆ ಏನ್ ಹೇಳಿರ್ತೀನೋ ಹಿಂದಿನ ಗೊತ್ತಾಗಂಗಿಲ್ರಿ ಅವಾಗ. ಹೌದಲ್ರಿ? ಆ ಸರಿಯಾದ ಸಮಯಕ್ಕೆ ಆ ಮಗು ಶಾಲೆಗೆ ಬಂದ್ರ, ಸರಿಯಾದ ಪೀರಿಯಡ್ ಅನ್ನ ಅಟೆಂಡ್ ಮಾಡಿದ್ರ ಆ ವಿದ್ಯಾರ್ಥಿಗೆ ಎಲ್ಲಾ ಏನ್ರಿ ವಿಷಯಗಳ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲಾ ಮಾಡ್ತೀವಿ ಏನ್ರಿ, ಕೆಲವು ವಿದ್ಯಾರ್ಥಿಗಳನ್ನ ತೋರಿಸ್ತೀವ್ರಿ ನಾವು, ಅವ್ರ ಪ್ಯಾಂಟ್ ಹೆಂಗ್ ಹೊಲ್ತಿರ್ತಾರ್ರಿ, ಅವ್ರು ಸ್ವಲ್ಪ ಫ್ಯಾಷನ್ ಹೆಂಗ್ ಹೇಗಿರ್ತೈತೆ ಅಂತಂದ್ರೆ ನಮಗ್ ಹೇಳಕ್ಕೂ ಒಂಥರ ಅನ್ಸುತ್ತೆ. ಆ ವಿದ್ಯಾರ್ಥಿ ಪ್ಯಾಂಟ್ಗಳು ನೋಡ್ಕೊಂಡ್ರ ಲಾಂಗಾವಲ್ಲ ಅಂತಂದ್ರೆ ಆ ರೀತಿ ಪ್ಯಾಂಟ್ಗಳದ, ಆ ಪೆನ್ಸಿಲ್ ಕಟ್ಟದ ಒಂದು ಸ್ಟೈಲ್ ಬಂದೈತ್ರಿ, ಅರ್ಥ ಐತ್ರಿ. ಕೆಳಗೆ ಇಲ್ಲಿ ಮಟ್ಟ ರೀ, ಇಲ್ಲಿ ಪ್ಯಾಂಟ್ ಡೈಲಿ ಹೇಳಿ ಹೆಡ್ ಮಾಸ್ಟರ್ ಹೇಳಿ ಕ್ಲಾಸ್ ಟೀಚರ್ಸ್ ಹೇಳಿ ಬೀಳ್ತಾರೆ. ಸ್ವಲ್ಪ ಒಂದು ಚೂರು ಅದಕ್ಕೆ ಗಮನ ಕೊಡ್ರಿ. ಯಾಕಂದ್ರೆ ಶಾಲೆ ಸಮೂಹ ಈಗ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಚಾಪ್ಟರ್ ಕ್ವಶನ್ಸ್ ಕೇಳ್ತಾರೆ. ಒಂದನೇ ಅಧ್ಯಾಯದ ಒಂದನೇ ಕ್ವಶನ್ ಎ ಗ್ರೂಪ್ ಯಾರು ಆನ್ಸರ್ ಗೊತ್ತು ಅವ್ರ ಒಬ್ಬರೇ ಎತ್ತಬೇಕು. ಬೆಳೆ ಎಂದರೇನು ಹೇಳು. ಬೆಳೆಯನ್ನು ಬಿತ್ತುವುದು, ರಾಸಾಯನಿಕ ಗೊಬ್ಬರವನ್ನು ಸಿಂಪಡಿಸುವುದು ಮತ್ತು ಕೊಯ್ಲು, ನೀರಾವರಿ ಸಂಗ್ರಹಣೆ ಮಾಡುವುದು. ಬೆಳೆಯ ವಿಧಗಳು ಯಾವುವು? ಬೆಳೆಯ ವಿಧಗಳು 7. ಮೊದಲನೆಯದು ಮಣ್ಣನ್ನು ಹದಗೊಳಿಸುವುದು. ರಾಂಗ್ ಆನ್ಸರ್. ಸಿ ಗ್ರೂಪ್ ವೆರಿ ಗುಡ್. ರಬಿ ಬೆಳೆ ಮತ್ತು ಖಾರಿಫ್ ಬೆಳೆ. ನೆಕ್ಸ್ಟ್ ಡಿ ಗ್ರೂಪ್ಗೆ ಖಾರಿಫ್ ಬೆಳೆ ಎಂದರೇನು? ಸಿ ಗ್ರೂಪ್ ಖಾರಿಫ್ ಬೆಳೆಗಳು ಎಂದರೇನು? ವೆರಿ ಗುಡ್. ಮೊದಲ ಹಲಗತ್ತಿ ಮೇಡಮ್ ಅವರು ಎಲ್ಲರಿಗೂ ನಮಸ್ಕಾರ. ಗುರುವರ್ಗಳಿಗೂ ಹಾಗೂ ಪಾಲಕರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಚಿದಾನಂದ ವಿಷ್ಣು ಆರ್ಯ ಅಂತ ಹೇಳಿ ಇಲ್ಲೇ ಬೇಕಾಪೇಟೆಯಲ್ಲಿರೋದು. ನಾನು ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಅದೇನು ಸೋಡಾ ಫ್ಯಾಕ್ಟ್ರಿಯಲ್ಲಿ. ನಾ ಎಷ್ಟು ಎತ್ತರಕ್ಕೆ ಬೆಳೆದೀನಿ, ಎಷ್ಟು ಎತ್ತರಕ್ಕೆ ಬೆಳೆದಿಲ್ಲ ಅನ್ನೋ ಬಗ್ಗೆ ನಾವು ವಿಚಾರ ಮಾಡತ್ತೇವೆ. ನನ್ನ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೀತಾರೆ, ಅವರು ಒಂದು ಜೀವನ ಹೇಗೆ ಸಾಗಿಸ್ಕೊಂತಾರೆ ಅನ್ನೋದು ಅದ್ರ ಬಗ್ಗೆ ಅಷ್ಟೇ ಎಲ್ಲ ಪಾಲಕರು ಗಮನ ಕೊಡಬೇಕು. ಕೊನೆಯದಾಗಿ ಎಲ್ಲ ಪಾಲಕರಿಗೂ ಜೋರಾದ ಒಂದು ಚಪ್ಪಾಳೆ. ಇಷ್ಟು ಪಾಲಕರು ಏನು ಬಂದಿಲ್ಲ, ಇಷ್ಟು ನಿಮ್ಮ ಮಕ್ಕಳು ಬಂದು ದಿವಸ ಅಟೆಂಡೆನ್ಸ್ ಕೊಟ್ಟು ಸರಿಯಾದ ಅಭ್ಯಾಸ ಮಾಡಿರೋದ್ರೆ ಜೀವನದಾಗ ಅವ್ರು 4 ಹೆಜ್ಜೆ ಮುಂದೆ ಹೋಗ್ತಾರೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದು ನಾವು ವಿಚಾರ ಮಾಡೋದು ವಿಶೇಷ ಭಾಳ ಕಮ್ಮಿ. ಶಾಲೆ ಹೋಗ್ಯಾನ ಬರ್ತಾನ, ಅಭ್ಯಾಸ ಮಾಡ್ತಾರೆ, ನಮ್ಮ ಉದ್ಯೋಗ ನಾವು ಬ್ಯುಸಿ ಆಗಿಬಿಡ್ತೀವಿ. ಪ್ಲಸ್ ಅದೇ ಒಂದು ಮುಂದುವರಿತಂದ್ರೆ ಅವರು ಒಂದು ಯಾವ ಹಾದಿಗೆ ಹೋಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈ ಸರ್ ಹೇಳಿದರು, ಸರ್ ಟೀಚರ್ಸ್ ಕಾಂಟ್ಯಾಕ್ಟ್ ಇದ್ರಿ, ಬೇರೆ ಸ್ಕೂಲ್ ಬಂದು ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತಾರೆ. ಆ ಎನ್ಕ್ವೈರಿನ ನಾವು ದಿವಸ ಮನೆಯಲ್ಲಿ ಮಾಡ್ಕೊತ ಇಲ್ಲಿ ಬಂದು ಮಾಡ್ಕೊತ ಇದ್ರೆ ನಮ್ಮ ಮಕ್ಕಳು ಏನು ಹಾದಿ ತಪ್ಪದಂಗೆ ನಾವು ನೋಡ್ಬೋದು. ಅದೆಲ್ಲರೂ ಗಮನದಾಗ ಇಟ್ಕೊಳ್ಳಿ. ಹೀಗಾಗಿ ಅವ್ರು ನಾವು ಈಗ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ದೊಡ್ಡ ಲಾಯರ್ ಮಾಡ್ಬೇಕಂತ ತಲೆಗೆ ಇಟ್ಕೊಂಡು ಹೋಗ್ಬೇಡ್ರಿ.
ಈ ಸದ್ಯಕ್ಕೆ ಪೊಸಿಷನ್ ಏನು ನಡೆದಕ್ಕೆ ಇದನ್ನು ಪಾಸ್ ಹಾಕೊಂತ ಒಳ್ಳೆ ಹಾದಿ ಹಿಡಿರಿಪ್ಪ. ಮುಂದೆ ಮೂಮೆಂಟ್ ಅವ್ರು ತಿಳುವಳಿಕೆ ಬಂತ ಅವ್ರ ಹಾದಿ ಅವ್ರು ಹಿಡಿತಾರೆ. ಭವಿಷ್ಯದ ಬಗ್ಗೆ ಕಿವಿ ಮಾತನ್ನ ಹೇಳಿರ್ತಕ್ಕಂಥ ಆರಿ ಸರ್ ಅವರಿಗೆ ಧನ್ಯವಾದಗಳು. ಪಂಚಗಾಂವ್ ಸರ್ ಕೂಡ ತಾವು ಕೂಡ ಒಂದೆರಡು ಮಾತು 10th ಕ್ಲಾಸ್ ಟೀಚರ್ ಆಗಿರ್ತಕ್ಕಂಥ ಕುಲಕರ್ಣಿ ಸರ್ ಕೂಡ ಒಂದೆರಡು ಮಾತು ಅನ್ನು ಆಹ್ವಾನಿಸುತ್ತಾ ನಾನು 10th ಕ್ಲಾಸ್ ಟೀಚರ್ 10th A. ಓಕೆ, ಈಗ ಬಹಳಷ್ಟು ಜನರಲ್ಲಿ ಏನೈತಂದ್ರೆ ಲಾಸ್ಟ್ ಇಯರ್ ಹುಡುಗರು ಹೇಳ್ತಿದ್ದು ಏನಂತ, ಸರ್ ನಮ್ಮ ಅಣ್ಣ ಬಂದು ಕಾಪಿ ಕೊಡ್ತೀನಿ ಅಂತ ಹೇಳಿ. ನಾ ಏನಾಗ್ತಿದ್ದೆ, ಓದ್ರಪ್ಪ ಅಂದ್ರೆ ಇಂಗ್ಲೀಷ್ ಸಬ್ಜೆಕ್ಟು ನಾ ಇಂಗ್ಲೀಷ್ ಹೇಳ್ತೀನಿ ರೀ. ಇಂಗ್ಲೀಷ್ ಓದ್ ಅಂದ್ರೆ ನಮ್ಮ ಅಣ್ಣ ತಂದು ಕಾಪಿ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಓದೋ ವರ್ಷ ನಮ್ಮ ತಮ್ಮ ಕೊಟ್ಟಿದ್ದೀವಿ. ಈ ವರ್ಷ ಅಣ್ಣ ತಮ್ಮ ಅವ್ವ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಕ್ಸಾಮ್ ಹೆಂಗಾಗ್ಯಾವ ಅನ್ನೋದು ಗೊತ್ತದ. ಹೆಂಗಾಗ್ಯಾವ ಅಂದ್ರೆ ನಮ್ಮ ಪ್ರಿನ್ಸಿಪಾಲ್ರು ಅಡ್ಡಾಡೋ ಹೊತ್ನಾಗ ಬೆಂಗಳೂರಿಂದ ಫೋನ್ ಬರ್ತಿದ್ದು, ಆ ಹುಡುಗ ಯಾಕೋ ಬಗ್ಗಾಗತ್ತ ನೋಡ್ರಿ ಅಂತೇಳಿ. ಯು ಬಿಲೀವ್ ಆರ್ ನಾಟ್, ಬೆಂಗಳೂರಿಂದ ರಾಮದುರ್ಗಕ್ಕೆ ಫೋನ್ ಬರ್ತದ್ರಿ, ಏನು ಮಾಡ್ಲಿಕ್ಕೆ ಹುಡುಗ ನೋಡ್ರಿ ಅಂತೇಳಿ ಪ್ರಿನ್ಸಿಪಾಲ್ ಅವರು. ಅಂದ್ರೆ ಪರೀಕ್ಷಾ ಪದ್ಧತಿ ಯಾವ ರೀತಿ ಬದಲಾವಣೆ ಆಗ್ಯದ. ಇವನ್ ಒಂದು ಮಾರ್ಕ್ಸ್ ನಾವು ಅಬ್ಸೆಂಟ್ ನಂಬರ್ ತೊಗೊಂಡ್ಬರ್ಲಿಕ್ಕೆ ಮ್ಯಾಲೆ ಬಂದ್ರೆ ಹುಡುಗರು ಎದಕ್ಕೋಸ್ಕರ ಹಾಕಿ ಹೊಡಿತಿದ್ರು ಅಂದ್ರೆ ಸರ್ ಏನೋ ಕಾಪಿ ತಂದಾರ ಅಂದ್ರೆ ನಾನು ಒಂದು 10 ಹುಡುಗರ ಹೆಸರು ಹೇಳ್ತೀನಿ, ಇವ್ರದ್ದು ನನಗೆ ಅಟೆಂಡೆನ್ಸ್ ಸಮಸ್ಯೆ ಐತಿ. ನೀವು ಆ ಹುಡುಗರ ಹೆಸರು ಹೇಳ್ತೀನಿ, ಅವರು ಸರಿಯಾಗಿ ಅಟೆಂಡೆನ್ಸ್ ಇಲ್ಲ. ಈ ಸರ್ ಹೇಳಿದ್ರು 85% ಅಟೆಂಡೆನ್ಸ್ ಇಲ್ಲ ಅಂದ್ರೆ ಫಸ್ಟ್ ಬಂದು ಪ್ರಿನ್ಸಿಪಲ್ ಕೇಳ್ತೀರಿ, ಆಮೇಲೆ ನನಗೆ ಕೇಳ್ತೀರಿ. ಹೌದ್ರಿ? ಅದಕ್ಕೆ ಆಗ್ಬಾರ್ದು. ಆಕಾಶ್ ಪರೀಟ್ ಅವ್ರ ಪೇರೆಂಟ್ಸ್ ಬಂದಾರ್ರಿ, ಮೇಡಮ್ ಅಟೆಂಡೆನ್ಸ್ ಸಮಸ್ಯೆ ಐತ್ರಿ ನಿಮ್ಮ ಮಗನ, ಸ್ವಲ್ಪ ನೀವು ಅದನ್ನ ಇದು ಮಾಡಿ ಅಟೆಂಡೆನ್ಸ್. ಹೊಸ್ತಾಗಿ ಬಂದಾನ, ಸ್ವಲ್ಪ ಇದು ಆಗಿತ್ತು. ಅಸ್ಲಂ ಮುಜಾವರ್ ಬಂದಿದ್ರು. ಹುಸೇನ್ ಸಾಬ್ ಬುದ್ದಾರ್ ಅಟೆಂಡೆನ್ಸ್ ಭಾಳ ಪ್ರಾಬ್ಲಮ್. ಲಕ್ಷ್ಮಣ್ ಉಪ್ಪಾರ್, ಪ್ರದೀಪ್ ಮಾದರ್, ಲಕ್ಷ್ಮಣ ಉಪ್ಪಾರ್ ಪೇರೆಂಟ್ಸ್ ಬಂದವ್ರು ಇಲ್ಲಿ ಅದಾರ. ಸ್ವಲ್ಪ ನೋಡ್ರಿ, ಸಾಲಿ ಭಾಳ ಬಿಡಿಸ್ಬೇಡಿ. ಈಗ ನಾನು ನಿಮಗೆ ಕೊಡ್ತಿದ್ದು 2 ತಿಂಗಳು ಎಷ್ಟು ಮಂದಿ ಸಾಲಿ ಬಿಟ್ಟಾರ ಅನ್ನೋದು ಉದಾಹರಣೆ ಕೊಡಕತ್ತೀನಿ ನಾನು. ಇಟ್ ವಿಲ್ ಬಿ ಕಂಟಿನ್ಯೂಡ್. ಇದು ಕಂಟಿನ್ಯೂ ಆದ ತಳಗಡೆ ರೇಹಾನ್ ದಫೇದಾರ್ ನಿಮ್ಮ ಪೇರೆಂಟ್ಸ್ ಬಂದಿದ್ರೆ ನೋಡ್ರಿ ಮೇಡಮ್, ಅಟೆಂಡೆನ್ಸ್ ಸ್ವಲ್ಪ ವಿಚಾರ ಮಾಡ್ರಿ. ಶೋಯಬ್ ಅಖ್ತರ್ ಖಾಜಿ, ಆಮೇಲೆ ಪ್ರದೀಪ್ ಲವಾಣಿ, ಭಾಳ ಅಟೆಂಡೆನ್ಸ್ ಪ್ರಾಬ್ಲಮ್ ಐತ್ರಿ, ನೀವು ಅದ್ರ ಬಗ್ಗೆ ಕಾಳಜಿ ವಹಿಸಿ. ಯಾವ ರೀತಿ ಆರ್ಥಿಕವಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಅದನ್ನ ಪೂರೈಕೆ ಮಾಡಲಿಕ್ಕೆ ಶಾಲೆ ಮತ್ತು ಶಿಕ್ಷಕರು ಪ್ರಾಂಶುಪಾಲರು ಸಿದ್ಧರಾಗಿದ್ದೀವಿ ಅನ್ನತಕ್ಕಂಥದ್ದನ್ನ ಮಾರ್ಮಿಕವಾಗಿ ನುಡಿದಿರ್ತಕ್ಕಂಥ ಕುಲಕರ್ಣಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಮಾತುಗಳನ್ನ ಆಡಬೇಕು ಅಂತ ಅವಲಿಕ್ಕೆ ಯಾವತ್ತು ಈ ಮುಂಜಾನೆಯ ಶುಭ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ SSLC ವಿದ್ಯಾರ್ಥಿಗಳು A ಕ್ಲಾಸ್ 10th A ಕ್ಲಾಸ್ ಮತ್ತು 10th B ಕ್ಲಾಸ್ ಪಾಲಕರ ಸಭೆಯನ್ನ ಇಟ್ಕೊಂಡಿದ್ವಿ. ಅದು ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ, ಏನು ನಾವು ಬರ್ತಾರಿಲ್ಲೋ ಅಂತ ನಾವು ಮಾಡಿದ್ವಿ. ಆದ್ರೆ ಹೋದ ವರ್ಷದನ್ನ ಬದಿಗಿಟ್ಟು ನಮಗೆ ಅಮೂಲ್ಯವಾದ ಸಮಯ ನಮ್ಮ ಶಾಲೆಗೆ ಕೊಟ್ಟದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಮೊದಲು ಸಲ್ಲಿಸ್ತಾ ಅಂತಂದ್ರ ಯಾವ ದೇವರ ದಿನದ ಗುಡಿಗೆ ಹೋದ್ರೆ ಏನೋ ಆಶೀರ್ವಾದ ಮಾಡ್ತಾರಂತಲ್ಲ, ಹಂಗ ಆಗಿದ್ರು ಏನೋ ಒಂದಿಷ್ಟು ಒಳ್ಳೆಯ ಗುಣಗಳನ್ನ ಒಳ್ಳೆ ಅಕ್ಷರ ಜ್ಞಾನವನ್ನ ಕಲ್ಸ್ಕೊಳ್ತಾರೆ. ಸಾಲಿಗೆ ಬರ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಏನ್ ಹೇಳಕ್ ಸಾಧ್ಯ? ಇದನ್ನ ಹೇಳಕ್ ಅದ್ರ ಕೊರತೆ ಆಗಿದೆ. ಅದು ಯಾಕೆ ಕೊರತೆ ಆಗಿದೆಯೋ ಅದು ಆ ಲೆವೆಲ್ನಾಗ ಯಾಕೆ ಮಗು ಹಿಂಗ್ ಬರ್ತಾ ಇದೆ, ಈಗಿನ ಒಂದು ವಾತಾವರಣದಾಗ ಏನು ಬದಲಾವಣೆ ಆಗಿದೆ, ಏನೋ ಪೇರೆಂಟ್ಸ್ ಅದನ್ನ ಗಮನ ಮಾಡ್ತಾರೆ ಇಲ್ಲೋ, ಬರೀ ನಾವ ಬಡದು ಕೂಡಲೇ ವಿಶ್ಲೇಷಣೆ ಮಾಡಿರ್ತಕ್ಕಂತಹ ಧನಾಚೇಕ ಸರ್ ಅವರಿಗೆ ಧನ್ಯವಾದಗಳು. ತಾವು ಮೇಡಮ್ ಅವರು ಕೂಡ ಒಂದೆರಡು ಮಾತನ್ನ ಆಡಬೇಕು, ಅವರಲ್ಲಿ ಕೂಡ ಕೇಳ್ಕೊಳ್ತೇನೆ. ಏನು ಕೇಳ್ಬೋದಂದ್ರೆ, ಸರ್ ಪಾಠ ಮಾಡಿರ್ತಾರೆ, ನೀವು ಬುಕ್ ಓದಿದ್ರಂದ್ರೆ ಅವ್ರು ಎಂಥ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗೆ ಇರ್ತೈತಿ. ನೀವು ಬುಕ್ ಓದಂಗಿಲ್ಲ, ಒಟ್ಟ
ಯಾರ್ದಾರ ಫೋನ್ಲಿದ್ದ ವಾಟ್ಸಪ್ಪಿಗೆ ಬಿಡಿಸ್ಕೊಂತೀರಿ ಅವ್ರು ಹೆಂಗೆ ಬರ್ದಿರ್ತಾರೆ ಬಿಟ್ಟ ಹಂಗೆ ಬರೆದು ಬಿಡ್ತೀರಿ. ಅದು ಅವ್ರದ್ದು ಏನು ತಪ್ಪಾಗಿರ್ತೈತಿ, ನಿಮ್ದು ಅದು ತಪ್ಪಾಗಿರ್ತೈತಿ. ಒಳ್ಳೆ ಅವ್ರು ಬಿಟ್ಟಿದ್ದು ನೋಡಿದ್ರೆ ಓದಿ ಬರೆಯೋದಿಲ್ಲ ಯಾರು, ನೀವು ಹೆಂಗಿರ್ತದೆ ಹಂಗೆ ಬರ್ದಿರ್ತೀರಿ. ಬಟ್ ಪಾಠ ಓದಿ ನೀವು ಅಭ್ಯಾಸ ಮಾಡ್ರಂತ ನಾನು ಎಲ್ಲ ಮಕ್ಕಳಲ್ಲಿ ಹೇಳ್ಬೋದು. ಮಾತಾಡೋದು 1 ನಿಮಿಷದೊಳಗೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯಾರು ಒಬ್ರು ಏನ್ರಿ ಬಿಟ್ರೆ ನಾವು ಹೆಂಗ್ ಬರ್ದಿರ್ತಾನ. ನೀವು ಒಂದು ವಿಷಯ ಹೇಳ್ತೀನಿ ರೀ, ನಾವು ಎಕ್ಸಾಮ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೋಡಿರ್ತೀವಿ ಮುಂದಿನ ಎಷ್ಟು ಚಂದ ಕಾಪಿ ಮಾಡಿರ್ತಾನಂದ್ರ ಅವ್ ಒಂದ್ ಶಬ್ದ ಬರೋದ್ರ ಮ್ಯಾಲ ಕಾಟಾಗಿಲ್ಲ, ಇವನು ಅದ್ರ ಬರೋ ಕಾಟಾಗಿರ್ತಾನೆ. ಯಾಕಂದ್ರೆ ನಾವು SSLC ಪೇಪರ್ ವ್ಯಾಲ್ಯೂಯೇಷನ್ ಮಾಡಕ್ ಗಮನಕ್ಕೆ ಇರ್ತಾವೆ ಇವು. ಅವ್ ಹೆಂಗ್ ಬರುತ್ತೆ ಹಂಗೆ ಟಿಕೆಟ್ ಇರ್ತಿರ್ತಾರೆ. ಯಾಕಂದ್ರೆ ನಾವು ಏನ್ ಮಾಡಕತ್ತೀವಿ ಅಂತಂದ್ರಲ್ಲಿ ಬುಕ್ ಅನ್ನ ಓದಿ ಆಳವಾದ ಜ್ಞಾನವನ್ನು ಗಳಿಸುವ ಪ್ರಯತ್ನ ಮಾಡಕತ್ತಿಲ್ಲ. ಯಾರಾದ್ರೂ ಪೇರೆಂಟ್ಸ್ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಲಿಕ್ಕೆ ಎಸ್ ಸರ್ ಇದು ನಮ್ಮಲ್ಲಿ ಸುಧಾರಣೆ ಆಗಬೇಕು ಅನ್ನತಕ್ಕಂತ ಅನಿಸಿಕೆಗಳನ್ನ ಯಾರಾದ್ರೂ ಹೇಳುವುದನ್ನ ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತೇವೆ. ಯಾರಾದ್ರೂ ಬನ್ನಿ, ಯಾಕಂದ್ರೆ ಸಾಕಷ್ಟು ಇನ್ನ ಸುಧಾರಣೆ ಆಗ್ಬೇಕು. ಅದನ್ನ ನೀಡ್ತಕ್ಕಂತ ಪಾಲಕರು ವೇದಿಕೆಗೆ ಬಂದು ತಾವು ನಮ್ಮ ಜೊತೆಗೆ ಹಂಚ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ತಲೆ ಅಂತಂದ್ರು ಹೇಳಿದ ಮಾತು ಕೇಳಂಗ್ರಿ. ಯಾರು ಮಹೇಶ್ ಯಾರ್ರಿ? ಮಹೇಶ್ ಶಾಲೆ ಹುಷಾರದನ್ರಿ. ನಾವು ಮನ್ಯಾಗ ಹೇಳಿದ್ ಅಷ್ಟು ಓದ್ಕೊಂಡು ಬರೇ ಟಿವಿ ಮಾಡಕ್ ಹೋಗ್ತಿ ಇದಕ್ಕೆ ಹೋಗ್ತಿ ಏನೋ ಮಾಡ್ತಾರೆ. ಮಹೇಶ ನೋಡ್ರಿ, ನಿಮ್ ಪಾಲಕರು ಹೆಟ್ ನಿಂತು ಇವತ್ತು ಹೇಳಕಂತಾರೆ. ನಾವು ಕ್ಲಾಸಲ್ಲಿ ಸಾಕಷ್ಟು ಹೇಳಿರ್ತೀವಿ. ಯಾಕಂದ್ರೆ ನಿನ್ನ ಜೀವನ ನಿನ್ನ ಕೈ, ನಿನ್ನ ಲೈಫ್. ಟಿವಿ ಅಂತ ಹೇಳಿದ್ರೆ 1 ವರ್ಷ ನೀವು ಟಿವಿ ನೋಡಿದ್ಬಿಟ್ಟು ಕಳಿಸ್ಬೇಡ. ನೀವು ಸ್ವಲ್ಪ ಟಿವಿ ಸಾಧ್ಯ ಇಲ್ಲಲ್ಲ, ತುತ್ ಮಾಡಿ ಎಲ್ಲಿವರೆಗೆ ಉಣಿಸ್ಬೋದು. ತಮ್ಮ ತಿನ್ನಪ್ಪ ಅಂತೇಳಿ ಉಣಿಸ್ಬೋದು. ಅದನ್ನ ಅದ್ರ ತಿನ್ನಿಸ್ಕೊಳ್ತಕ್ಕಂಥ ಶಕ್ತಿ ನಾವೇ ಮಾಡ್ಬೇಕು. ಅದಕ್ಕ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂಥ ಶಕ್ತಿ ನಮ್ ಕೈಯಾಗೈತೆ. ಈಗ ಎಲ್ಲರೂ ಬೈದ್ ಹೇಳ್ತಾರೆ ಅಂತಂದ್ರ ಅದರಲ್ಲಿ ಒಂದು ಉದ್ದೇಶ ಇರ್ತದೆ. ಏನು, ನೀನು ಮುಂದ ಏನು ಪ್ರಗತಿ ಅಂತ ನೀವೇ ಪಾಸ್ ಆಗಿ ಒಂದಿಷ್ಟು ಒಳ್ಳೆ ಅಂಕಗಳನ್ನ ಗಳಿಸ್ಕೊಂಡು ಮುಂದೆ ಹೋದ್ರೆ ಅಂತಂದ್ರ ನಮ್ಗೆ ಅದ ಖುಷಿ. ಅರ್ಥ ಆಯ್ತಾ? ಏನಪ್ಪಾ ಮಾಸ್ತರ್ ಒಂದಿಷ್ಟು ಕಡಿಮೆ ಹಾಕೊಂಡು ನಾನು ಮಾಸ್ತರ್ ಅಂತ ಸೇರ್ಸೋದ್ರಿ ಏನಿಲ್ಲಲ್ಲ. ಅದೇ ಒಂದು ಉದ್ದೇಶ ಏನ್ರಿ, ಒಂದಿಷ್ಟು ಅಂಕಗಳನ್ನ ಚೆನ್ನಾಗಿ ಗಳಿಸ್ಕೊಂಡ ಅತ್ಯುನ್ನತ ಏನ್ರಿ ಇದ್ರೊಳಗೆ ಪಾಸ್ ಆದ್ರಿ ಅಂತಂದ್ರ ಹೇಳಿ ಸರ್. ಸರ್ ಮನ್ಯಾಗ ನಮಗೆಲ್ಲ ಓದ್ಸಕ್ ಆಗೋದು ಸರ್, ಟೈಮ್ ಅಂತ ಸಿಗೋದಿಲ್ಲ. ಹಂಗಾಗಿ ಅವ ಸಾಲಿಂದ ಬಂದ್ಬಿಡಿ ಸರ್ ಯಾವ್ದಾದ್ರು ಟ್ಯೂಷನ್ ಯಾವ್ದಾದ್ರು ಏನಾದ್ರು ಅವಂಗ ಕಳ್ಸಕ್ ನಮಗೇನಾದ್ರು ರೆಕಮೆಂಡ್ ಮಾಡ್ತೀರಿ ಯಾರು? ಸರ್ ನಮ್ಮ ಸಾಕಾಣಿಕೆ ಸಿಬ್ಬಂದಿ ಎಲ್ಲ ಇರುವಾಗ ನಿಮಗೆ ನಾವು ರೆಕಮೆಂಡ್ ಮಾಡಕ್ ಬರ್ತದೆ. ಅದು ನಿಮ್ಮ ವೈಯಕ್ತಿಕ ವಿಷಯ. ನಿಮ್ಮ ಮಗನ ಎಲ್ಲಾದ್ರೂ ಓದಿಸ್ಬೋದು, ನಮ್ಗೆ ಅಭ್ಯಂತರ ಇಲ್ಲ. ಅದು ಮತ್ತೊಬ್ಬರಿಗೆ ನಾವು ರೆಕಮೆಂಡ್ ಮಾಡಕ್ಕೆ ನಮ್ಮ ಬರೋದು. ಯಾಕಂದ್ರೆ ನಮ್ಮ ಶಿಕ್ಷಕ ಸಂಪತ್ತು ಎಲ್ಲ ಇದ್ದಾಗ ಸರ್ ನೀವು ಕಳಿಸ್ಬೋದು. ನಿಮ್ಮ ಮಕ್ಕಳ ತಯಾರಿ ನೀವು ಹೆಂಗೆ ಬೇಕಾದಾಗ ಮಾಡ್ಬೋದು, ಅಭ್ಯಂತರ ಇಲ್ಲ. ಅದು ನಾವು ಮತ್ತೊಬ್ಬರು ರೆಕಮೆಂಡ್ ಮಾಡಿ ನೀವು ಅವನ ಕಡೆ ಹೋಗಂತ ಹೇಳಕ್ಕೆ ನಮ್ಮಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಮಾಡ್ಲಿಕ್ಕೆ ಸರ್, ಎಕ್ಸ್ಟ್ರಾ ಕ್ಲಾಸ್ ಮಾಡ್ಲಿಕ್ಕೆ ಉದ್ದೇಶ ಅದ. ಅಂದ್ರೇನ್ ಮಾಡ್ತಾರೆ ಸರ್, ಈಗ ಅವ್ರ ಮೇಡಮ್ ಅವ್ರು ಹೇಳ್ದಂಗೆ ಮೊಬೈಲ್ದಾಗ ನೋಡ್ಕೊಂಡು ಬರೀತಾರೆ ಸರ್. ಒಟ್ಟ ಓದೋದ್ರಿ ನಾವು ಹೇಳ್ತೀವಿ, ಆದ್ರೂ ಒಟ್ಟ ಓದೋದು ಸರ್ ಬರೇ ಬರೀತಾರೆ ಸರ್. ಮೊಬೈಲ್ದಾಗೆ ನೋಡಿ ಬರೀತಾರೆ. ಮತ್ತು ಬುಕ್ನಾಗಿಂದ ಇನ್ನೂ ನೋಡಿದ್ರು ಸರ್ ಅವ್ರು ಕಂಪಲ್ಸರಿ ಮೊಬೈಲ್ದಾಗೆ ನೋಡ್ಬೇಕು. ಆಕ್ಚುಲಿ ಮೊಬೈಲ್ ಮಾರ್ಕೆಟ್ನವ್ರು ಒಬ್ಬ ಮೊಬೈಲ್ ಮಾರಿದ, ಒಬ್ಬ ಮಾಸ್ಕ್ ಎಲ್ಲರೂ ಮಾಸ್ಕ್ ಮಾಡಕತ್ತ, ಮತ್ತೊಬ್ಬ ಔಷಧ ಮಾರಿದ, ಕೈ ತೊಳ್ಕೋದು ಮಾರಿದ, ಡಾಕ್ಟರ್ ಬಟ್ಟೆ ಹಾಕೊಂಡ್ರು, ನಾಟಕ ಮಾಡಿದ್ರು, ಸಾಯ ಹೊಡೆದ್ರು, ಸಾಯ ಬೇಕಂತ ಹೊಡೆದ್ರು. ಅದು ಯಾರು ಗಮನಕ್ಕಿಲ್ಲ. ಅದಕ್ಕೆ ದಯವಿಟ್ಟು ಕೈ ಮುಗಿದಿರ್ತೀನಿ. ಮೊಬೈಲ್ ಮಾತ್ರ ನೀವು ಮೊಬೈಲು ಟಿವಿ ಏನ್ರಿ, ಟಿವಿ ಐತಲ್ರಿ, ಇದು ಟೆಲಿವಿಷನ್ ಅಲ್ರಿ, ತಲೆ ವಜನ ಇದು ಪಕ್ಕ ತಲೆ ವಜನ ಮಾಡ್ತದ್ರಿ. ಇದನ್ನ ಟಿವಿ ಮೊಬೈಲ್ ಇವು ಎರಡು ನೀವು ಈ ವರ್ಷ ಎಕ್ಸಾಮ್ ಮಟ್ಟ ಕಂಟ್ರೋಲ್ ಇಲ್ಲ, ಗ್ಯಾರಂಟಿ ಸಕ್ಸಸ್ ಆಗ್ತದೆ. ಏನ್ ಮಾಡೋದಂದ್ರೆ ಬರೆಯೋಕೆ ಬರ್ಲಾರ್ದೂ ಕೂಡ ಆ 28 ಮಾರ್ಕ್ಸ್ ತಗೊಳಕ್ ಸಾಧ್ಯ ಐತಿ ಅಂತೇಳಿ ಹೋದ ವರ್ಷ ನಾವು ಅದನ್ನ ಮಾಡೀವಿ. ಹುಡುಗರು ಎಲ್ಲರೂ ಪಾಸ್ ಆಗ್ಯಾರ. ಅದನ್ನು ನಾವು ಕಂಡ್ಕೊಂಡಿವಿ. ಸ್ಪೆಷಲ್ ಅಂದ್ರೆ ಅವ್ನು ಓದಾಕ್ ಬರ್ಲಾರ ಹಿಂಗೆ 28 ಹೆಂಗೆ ಕೊಡು ನೀವು? ಹಂಗ 28 ತಗೊಳ್ಳಬೇಕು. 28 ತಗೊಂಡ್ರೆ ಪಾಸ್ ಆಕನ್ರಿ. 28 ಹೆಂಗೆ ತಗೋಬೇಕು ಅನ್ನೋದು ನಮ್ಮ ಕಡೆ ಎಲ್ಲರೂ ಮಿಸೈಲ್ ಅದಾವ್ರಿ. ಆ ಮಿಸೈಲ್ಗಳನ್ನು ಬರೆಸಿ ಆ ಫೇಲ್ ಆಗೋನು ಕೂಡ ನಾವು ತಯಾರು ಮಾಡಿ ಪಾಸ್ ಆಗೋ ವ್ಯವಸ್ಥೆಯನ್ನು ನಾವು ನಮ್ಮ ನೋಟ್ಸ್ಗಳ ಮುಖಾಂತರ ನಮ್ಮ ಶಿಕ್ಷಕರು, ನಮ್ಮ ಸಂಸ್ಥೆಯವರು ಆ ಒಂದು ಸಿದ್ಧತೆಯನ್ನು ಮಾಡಿದ್ದನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ನೀವು ಎಲ್ಲಿ ಬೇಕಾದ್ರೆ ಏನು ಮಾಡಿ ಸರ್ ಕ್ಲಿಯರ್ ಮಾಡ್ತಾನೆ, ಬಸ್ಸಿಂದ ಹೇಳ್ತಾನೆ, ಸರ್ ಕಡೆ ಬಿಡಿಸ್ಕೊತಾನ.
ಸ್ವಲ್ಪ ಕಟಿಂಗ್ ಸ್ಕೂಲಾಗಿಂದ ಬಂದಿಲ್ಲ ಇವತ್ತು ಬಂದಿಲ್ಲ ಸಾಲಿಗೆ ಸ್ಕೂಲಾಗ ಕಲಿಸುವಲ್ರಿ ಹಿಂಗ ಬಿಟ್ಟಾನ್ರಿ ನಮ್ಗೆ ಭಾಳ ಸಹ ಆಕತಿ ಭಾಳ ಸಲ ಹೇಳ್ತೇನೆ ಆಗಲು ಸರ್ ನೆನಪು ಮಾಡ್ದಾರ ಅದೊಂದು ಸ್ಕೂಲ ರೆಗ್ಯುಲರ್ ಆಗಿ ಬರಾಕ ನೀವು ಇದು ಮಾಡಿ ಸ್ವಲ್ಪ ಬಸ್ಸಿಂಗ್ ಜಮಾ ಮಾಡಲ್ಲ ಏನ್ರಿ ಅಂದ್ರೆ ಎರಡು ಪಾಠ ಒಂದು ಪದ್ಯ ಅಂತ ಒಂದು ಇದಿರ್ತೈತಿ ಆ ಸಿಲೆಬಸ್ ಪ್ರಕಾರ ನಾವು ಹೇಳು ಡಿಸೆಂಬರ್ ಮಟ್ಟ ಹೋಗ್ಬೇಕಲ್ರಿ ಇದು ತಿಂಗಳಕ್ಕೆ 2 ತಿಂಗಳಕ್ಕೆ ಹುಡುಗರು ಹಂಗೋದಾರ ನಮ್ದು ನಾಲ್ಕನೇ ಪಾಠ ಈಗ ಹೇಳಿ ಬಂದಿರಿ ಮೀಟಿಂಗ್ ಆಯ್ತಂದ್ರು 4ನೇ ಪಾಠ ನನ್ನ ಕ್ಲಾಸಿಗೆ ಹೇಳಿ ಬಂದ್ರಿ ಏನ್ ತೊಂದ್ರೆ ಇಲ್ಲ ನನ್ನ ಕ್ಲಾಸ್ನಾಗ ಇದು ಕರ್ದಿಗಾರ ಅವನು ಬರ್ತಾನೆ ಈಚೆಗಡೆ ಗುರು ಬರ್ತಾನೆ ಸ್ವಲ್ಪ ಧ್ವನಿ ಇದೆ. ಎಸ್.ಪಿ. ದಾಸರ್ ಅವರು ಕೂಡ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಸಂಸ್ಥೆಯ ಪರವಾಗಿ ನಮಗೆಲ್ಲ ಶರಣ ಈಗ ನನಗೆ ಯಾಕೆ ಭಾಳ ಖುಷಿ ಆಗ್ತೈತೆ ಅಂದ್ರೆ ಭಾಳ ಜನ ಪಾಲಕರು ಬಂದಿದೆ. ಯಾಕಂದ್ರೆ ಪಾಲಕ ಮತ್ತು ಬಾಲಕ ಇಬ್ಬರು ಸೇರಿಸಿದ್ರೆ ನಾವು ದಡ ಸೇರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆಲ್ಲ ಇತ್ತು. ಅದಕ್ಕೆ ಲಾಸ್ಟ್ ಇಯರ್ ಹಲಗತ್ತಿ ಮೇಡಮ್ ಅವರು ಬಂದಿದ್ರು ಮತ್ತು ಹಲವಾರು ಪಾಲಕರು ಭಾಳ ಆತ್ಮೀಯರು. ನಾ ಯಾಕಂದ್ರೆ ಅವ್ರನ್ನ ಕರೆಸಿ ನಾ ಪ್ರತ್ಯಕ್ಷವಾಗಿ ಕೂತು ನನ್ನ ಚೇಂಬರ್ದಾಗ ಕೂತು ಮಾತಾಡಿಸಿ ಅವ್ರ ಮಗನ ಬಗ್ಗೆ ಅವನ ಆರೋಗ್ಯ ಅವನ ಫ್ಯಾಮಿಲಿ ಕಂಡೀಷನ್ ಅವ್ರ ತಂದೆ ತಾಯಿ ಎಲ್ಲನೂ ಡೀಟೇಲ್ಸ್ ತಗೋತೀನಿ. ಯಾಕಂದ್ರೆ ಪ್ರತಿಯೊಂದು ಹುಡುಗ ಐತಲ್ರಿ ಮಾನಸಿಕವಾಗಿ ಬಳಲ್ತಾ ಇರ್ತಾನೆ, ಅದು ಗೊತ್ತಿರಲ್ಲ. ಅವ್ನ ಮನ್ಯಾಗ ಏನೋ ಇನ್ಸಿಡೆಂಟ್ ಆಗಿರ್ತೈತಿ, ಪಾಪ ತಾಯಿನ ಕಳ್ಕೊಂಡಿರ್ತಾನೆ, ಏನು ತಂದೆ ತಾಯಿನೂ ಇರ್ಲಾರ ಮಕ್ಕಳು ನಮ್ಮನಿಸ್ತಾರೆ. ತಂದೆ ತಾಯಿ ಇರ್ಲಾರ ಮಕ್ಕಳಿಗೆ ನಾನಾ ತಂದೆ ನಾವ ತಾಯಿ ಆಗಿಬಿಟ್ಟಿವಿ. ಯಾಕಂದ್ರೆ ಅದನ್ನ ಕೊಡ್ಲಿಕ್ಕೆ ನಾವು ತಯಾರಿದ್ರಿ ಎಲ್ಲ. ಯಾಕಂದ್ರೆ ಅವ್ರ ಜೋಡಿ ನಾವು ತಾಯಿ ಬಿಡ್ತೀವಿ. ಬಂದು ಒಳ್ಳೆ ಪೈಲ ನಾವು ಏನ್ ಮಾಡ್ತೀವಿ ಅದೊಂದು ಲಿಸ್ಟ್ ಮಾಡ್ಬಿಡ್ತೀನಿ. ಎಲ್ಲ ತಾಯಿ ಇಲ್ಲ ಮಕ್ಕಳು ಯಾರದಾರ ಲಿಸ್ಟ್ ಮಾಡ್ರಿ. ನಮ್ಮ ಸಂಸ್ಥಾಗ ಅವ್ರ ಹೆಸರು ಬರದ ಉಚಿತ ಬಟ್ಟೆ, ಉಚಿತ ಪುಸ್ತಕ, ಉಚಿತ ನೋಟ್ಬುಕ್ ಎಲ್ಲವನ್ನು ಕೊಡಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಇನ್ನೊಂದು ವಿಶೇಷವಾದ ಅಭಿನಂದನೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಏನಂದ್ರೆ, ನಮ್ಮ ರಾಮದುರ್ಗ ತಾಲೂಕಿನ ನಮ್ಮ ಮಾನ್ಯ ಕ್ರಿಯಾಶೀಲ ಶಾಸಕರಾದಂಥ ಶ್ರೀ ಪಟ್ನದವರು ನಮ್ಮ ಇಡೀ ರಾಮದುರ್ಗ ತಾಲೂಕಿಗೆ ಸುಮಾರು 14 ಲಕ್ಷ ನೋಟ್ಬುಕ್ಗಳು, 70,000 ಸ್ಕೂಲ್ ಬ್ಯಾಗ್ಗಳು. ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೆ. ಈಗಾಗಲೇ ಎಲ್ಲ ಮಕ್ಕಳಿಗೆ ನಾವು ಸ್ಕೂಲ್ ಬ್ಯಾಗ್ಗಳನ್ನ 6 ನೋಟ್ಬುಕ್ ರೀ, ಒಂದೊಂದು ನೋಟ್ಬುಕ್ ಕಿಮ್ಮತ್ತು 45 ರೂಪಾಯಿ. ಭಾಳ ನನಗೆ ಭಾಳ ಗಣಿ ಆಗಿದ್ದೀನಿ ಸರ್. ಯಾಕಂದ್ರೆ ಸಾವಿರಾರು ಮಕ್ಕಳಿಗೆ ಬ್ಯಾಗ್ಗಳನ್ನು ಪುಸ್ತಕ ಕೊಡುವ ಅಂತ ದಾನಶೀಲ ಗುಣ ನಾವು ನಿಜವಾಗಿ ಮೆಚ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಮುಟ್ಟೈತಲ್ಲ, ನನಗೆ ಬಹಳ ಖುಷಿ ಆಗ್ತಾ ಇದೆ ರೀ. ನಾ ಯಾವ ತಾಲೂಕಿನಾಗ ಇದು 29ನೇ ವರ್ಷ ರೀ, ಇನ್ನು 9 ತಿಂಗಳ ನನ್ನ ಸರ್ವಿಸ್ ಮುಗಿದ್ರಿ. ಆದ್ರೆ ನಾ ಅನ್ನ ತಿನ್ನೋದು ಈ ಮಕ್ಕಳಿಂದ, ಅದಕ್ಕೆ ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಇಲ್ಲ. ಆ ಮಕ್ಕಳು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿ ಸಾಕೋರು ಯಾರಂದ್ರೆ ಎಲ್ಲ ನಿಮ್ಮ ಮಕ್ಕಳೇ. ಇವರಿದ್ರೆ ಇವ್ರು ಇರ್ಲಿಕ್ಕೆ ಏನಂತ ಮೊಬೈಲ್ ಪುಸ್ತಕ ಒಂದಕ್ಕೊಂದು ಮಾತಾಡ್ತಿತ್ತಂತ, ಏನ ಪುಸ್ತಕ ಹೇಳ್ತಿತ್ತಂತ ಹುಡುಗ. ಅದನ್ನ ಹೇಳ್ತಿರ್ತೀನಿ, ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳ್ತಿತ್ತಂತ. ಆ ಮಗ ಇಷ್ಟು ಹೇಳಿದ್ರು ಕೂಡ ಮತ್ತೆ ಮೊಬೈಲ್ ಹಿಡ್ತಿದ್ನಂತ. ಮೊಬೈಲ್ ಹೇಳ್ತಂತ, ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ನೋಡು ಅಂತ. ಎಲ್ಲಿ ತಲೆ ಎತ್ತುವುದು ಯಾವುದು? ಪುಸ್ತಕ. ತಲೆ ತಗ್ಗಿಸೋದು ಯಾವುದು? ಮೊಬೈಲ್. ಅದಕ್ಕೆ ದಯವಿಟ್ಟು ಮೊಬೈಲ್ಗಳನ್ನು ಕೊಡಬೇಡಿ. ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ನಾವು ಏನು ಮಾಡ್ತೀವಿ, ಹಗಲಿರು ನಮ್ಮೆಲ್ಲ ಶಿಕ್ಷಕರು, ನಮ್ಮ ಸಂಸ್ಥೆಯವರು ಬಹಳ ಶ್ರಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಿಮ್ಮ ಮಕ್ಕಳು ನಾಳೆ ಏನಾದರೂ 600 ಏನ್ರಿ ಒಂದು ತೊಲಿ ಚಿನ್ನದ ಪದಕವನ್ನ ಎಷ್ಟು 1000 ಮಂದಿ ತಗೊಂಡ್ರು 1000 ಮಂದಿ ಕೊಡ್ತಾರೆ. ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ನಮ್ಮ ಬಸವೇಶ್ವರ ವೀರಶೈವ ಈ ಒಂದು ಸಂಘದಲ್ಲ, ಕರ್ನಾಟಕ ರಾಜ್ಯದೊಳಗ 169 ಸಂಸ್ಥೆಗಳು ಹೊಂದಿದಂತ ಏಕೈಕ ದೊಡ್ಡ ಸಂಸ್ಥೆ ಅಂತ ಹೇಳಿ ಬಹಳ ಖುಷಿ ಆಗ್ತದೆ. ಡಾಕ್ಟರ್ ವೀರಣ್ಣ ಚರಂತಿಮಠ ಸರ್ ಅವ್ರು ಏನ್ ಮಾಡಿದ್ರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ಇರ್ತಾರ ಅವ್ರಿಗೆ ಉಚಿತವಾಗಿ ಸೀಟ್ಗಳನ್ನ ದೊಡ್ಡ ಏನು ಕೋರ್ಸ್ಗಳಿಗೆ ಕೊಡುವಂತ ವ್ಯವಸ್ಥೆ ನಮ್ಮ ಸಂಘದಲ್ಲಿದೆ. ದಯವಿಟ್ಟು ಪಾಲಕರು ಇನ್ನೊಂದು ವಿನಂತಿ ಏನು ಮಾಡ್ತೀನಿ ಅಂದರೆ, ಬಸವೇಶ್ವರ ವೀರಶೈವ ವಿದ್ಯಾರ್ಥಿ ಸಂಘ ಬಾಗಲಕೋಟೆಯಲ್ಲಿ ತಲೆ ಎತ್ತಿ ನಿಂತಿದೆ. ಅಲ್ಲಿ ಎಲ್ಲ ಕೋರ್ಸ್ಗಳು PG ಇಂದ ಹಿಡಿದು KG ಇಂದ ಹಿಡಿದು PG ವರೆಗೆ ಎಲ್ಲ ಕೋರ್ಸ್ಗಳಿದಾವೆ.
ನೀವೇನು ಬೆಳಗಾವಿ ಕಡೆ ಮುಖ ಮಾಡಿ ನೋಡುವಂಥ ಅಗತ್ಯ ಇಲ್ಲ. ಇಲ್ಲೇ 30, 40, 60 ಕಿಲೋಮೀಟರಲ್ಲಿ ಬಾಗಲಕೋಟೆ ಇದೆ. ನಿಮ್ಗೆಲ್ಲ ಮಕ್ಕಳನ್ನು ಮುಂದಿನ ಹೆಚ್ಚಿನ ಶಿಕ್ಷಣಕ್ಕೆ ವೈದ್ಯಕೀಯ, ತಾಂತ್ರಿಕ, ಡಿಪ್ಲೊಮಾ, ನರ್ಸಿಂಗ್ ಎಲ್ಲ ದೊಡ್ಡ ದೊಡ್ಡ ಕೋರ್ಸ್ಗಳು MA, MCom ಎಲ್ಲವೂ ಅದ ಬಾಗಲಕೋಟೆ ಒಳಗೆ. ನೀವು ಮುಂದಿನ ಶಿಕ್ಷಣ ವ್ಯವಸ್ಥೆಗೆ ನೀವು ಬಾಗಲಕೋಟೆಗೆ ನೀವು ಕಳಿಸಿದ್ದಾದ್ರೆ ಮತ್ತಷ್ಟು ಏನಾಗ್ತದೆ, ಮಕ್ಕಳನ್ನ ಹೆಚ್ಚಿಗೆ ನಾವು ಪ್ರೊಡಕ್ಟ್ ಮಾಡಲಿಕ್ಕೆ ನಮ್ಮ ಸಂಘ ಸಜ್ಜಾಗಿ ನಿಂತಿದೆ ಅಂತ ಹೇಳ್ತಾ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿವೆ. ಇದು ನಮ್ಮ ಪಾಲಕರ ಗಮನಕ್ಕೆ ತರ್ತೀನಿ. ಬೆಳಗಾವಿ ಕಡೆ ಮುಖ ನೋಡೋ ಬದಲಿ ಈಚೆಗೆ ನೋಡಿದ್ರೆ ಇಲ್ಲೇ 60 ಕಿಲೋಮೀಟರ್ ಒಳಗೆ ಎಲ್ಲ ಸೌಲಭ್ಯ ಸಿಗ್ತದೆ. ಉಮಾಮೇಶ್ವರ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ ಅದ, ವೈದ್ಯಕೀಯ ವ್ಯವಸ್ಥೆಗಳದ. ಇಂಥ ವ್ಯವಸ್ಥೆಗಳಂತ ಅವೆಲ್ಲ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಆಗಮಿಸಿರಿ. ಎಲ್ಲರನ್ನೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ವಂದನೆ, ಅಭಿನಂದನೆ ಸಲ್ಲಿಸ್ತಾ ಮತ್ತೆ ನಮ್ಮ ಸಂಘದಲ್ಲಿ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಸಹವಿವರವಾಗಿ ವಿವರಣೆಯನ್ನು ನೀಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಉಪಪ್ರಾಚಾರ್ಯ SP ದಾಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಶೇಷ ಸೂಚನೆ ಪಾಲಕರಲ್ಲಿ, ಈ 4 ಮೀಟಿಂಗ್ಗಳು ನಡೀತವೆ. 4 ಮೀಟಿಂಗ್ ಕಂಪಲ್ಸರಿ ಅಟೆಂಡ್ ಆಗ್ಬೇಕು. 4 ಮೀಟಿಂಗ್ ಸರ್ಕಾರ ಆದೇಶ ಕಂಪಲ್ಸರಿ. ಯಾಕಂದ್ರೆ ಈ ಮೀಟಿಂಗ್ನಿಂದ ಮುಂದಿನ ಮೀಟಿಂಗ್ ಬರುವುದರೊಳಗೆ ಮಕ್ಕಳ ಪ್ರಗತಿಯನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಹೌದ್ರಾ? ಇವತ್ತಿನಿಂದ ನೀವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಬೇಕ್ರಿ. ನಮ್ಮ ಮಗು ಎಲ್ಲೈತಿ, ಏನ್ ಮಾಡಕತ್ತಾನ ಅನ್ನೋದ್ರ ಬಗ್ಗೆ ನೀವು ಪ್ರಾರಂಭ ಮಾಡಿದಂದ್ರ ನೆಕ್ಸ್ಟ್ ಮೀಟಿಂಗ್ ಬರುವುದ್ರೊಳಗಾಗಿ ಎಷ್ಟು ಪ್ರಗತಿ ಆಗ್ಯಾನ, ನಮ್ಮ ಮಗ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಒಂದಿಷ್ಟು ಫಲಿತಾಂಶ ನಮಗೆ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಕಂಪಲ್ಸರಿ 4 ಮೀಟಿಂಗ್ ಅನ್ನ ದಯವಿಟ್ಟು ಅಟೆಂಡ್ ಮಾಡಿ. ಸೊ ಆ ಕಾರಣಕ್ಕಾಗಿ ತಮ್ಮ ಗಮನಕ್ಕೆ ತರ್ತಾ ಈ ಒಂದು ಸಭೆಗೆ ಆಗಮಿಸಿರತಕ್ಕಂತ ನಮ್ಮ ಎಲ್ಲ ನಮ್ಮ ಹೈಸ್ಕೂಲ್ನ ಎಲ್ಲ ಪಾಲಕರನ್ನ ಅಭಿನಂದಿಸ್ತಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರಾಚಾರ್ಯರು, 10th ಕ್ಲಾಸಿನ ಒಂದು ಉಪವರ್ಗದ ಕ್ಲಾಸ್ ಟೀಚರ್ ಕುಲಕರ್ಣಿಯವರು, ಗಣಾಚಾರ್ಯ ಸರ್ ಹಾಗೂ ಪಾಲಕ ಬಂಧು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಾಲಕ ಬಂಧುಗಳನ್ನು ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ